ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಈ ಶುಕ್ರ ಗ್ರಹ ಅಂದರೆ ಸ್ವಲ್ಪ ಮಟ್ಟಿಗೆ ಗೊತ್ತಿರೋ ಹಂಗೆ ಹಣಕಾಸಿನ ವಿಚಾರ ಆಗಿರ್ಬೋದು ಅಥವಾ ಫ್ಯಾನ್ಸಿ ಥಿಂಗ್ಸ್ನ ಅಟ್ರಾಕ್ಟ್ ಮಾಡುವಂಥದ್ದು, ಶುಕ್ರ ಚೆನ್ನಾಗಿದ್ದವ್ರಿಗೆ ಆ ರೀತಿ ಬ್ರ್ಯಾಂಡೆಡ್ ಥಿಂಗ್ಸ್ ಇಷ್ಟ ಆಗುತ್ತೆ ಅನ್ನೋಂಥದ್ದು. ಈ ಶುಕ್ರ ಗ್ರಹ ಈ ಒಂದು ಸ್ವಕ್ಷೇತ್ರದಲ್ಲಿದ್ದರೆ ಅಥವಾ ಉಚ್ಚ ಸ್ಥಾನದಲ್ಲಿದ್ದರೆ ಯಾವ ರೀತಿಯಾಗಿರುವಂಥ ಫಲಗಳು ಆ ಜಾತಕ ಹೊಂದಿರುವಂಥವ್ರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಥವಾ ಯಾವ ರೀತಿಯಾಗಿ ಇರುವಂಥ ಫಲಗಳು ಅವ್ರಿಗೆ ಸಿಗುತ್ತೆ, ಇದ್ರ ಬಗ್ಗೆ ತಿಳಿಸಿ. ನೀವು ಹೇಳಿದ್ರಲ್ಲ ಮವೇ ಸಿಗ್ತವೆ, ಹೇಗೆ ಹೇಳಿದಲ್ಲ ಫ್ಯಾನ್ ಸಿಗ್ತವೆ. ಇದು ನಾನು ಹೇಳಿದ್ರು ಅಷ್ಟೇ ಹೇಳಬೇಕು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೋಡಿ ನೀವೇ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಅಷ್ಟೇ, ಶುಕ್ರ ಏನು ಸೂಚಿಸ್ತಾನಂತಂದರೆ ಇದನ್ನು ಮಾಲವ್ಯ ಯೋಗ ಅಂತ ಕರೀತಾರೆ. ಶುಕ್ರ ವೃಷಭದಲ್ಲೋ ತುಲಾದಲ್ಲೋ ಅಥವಾ ಉಚ್ಚನಾಗಿದ್ದರೆ, ಮೀನದಲ್ಲಿ ಉಚ್ಚನಾಗಿದ್ದರೆ ಇದನ್ನು ಮಾಲವ್ಯ ಯೋಗ. ಒಂದು ಎಷ್ಟೇ ತರಹದ್ದು ನೋವು ಪಟ್ಟಿದ್ದರೂ ಒಂದಷ್ಟು ದಿನಗಳಂತೂ ಐಷಾರಾಮ ಜೀವನ ಮಾಡೇ ಮಾಡ್ತಾರೆ ಅವರು. ಅಂದರೆ ಏನು ಕೊಡ್ತಾನೆ ಅಂತಂದರೆ ಅವನು ವಿದ್ಯೆಯಲ್ಲಿ ನಿಖರತೆಯನ್ನು, ಜೊತೆಗೆ ವಾಹನ, ಬೆಳ್ಳಿ, ಬಂಗಾರ ಉತ್ತಮವಾಗಿರತಕ್ಕಂತಹದ್ದನ್ನು ಅಂದರೆ ಅನುಭವಿಸೋದು, ಭೋಗವನ್ನು ಕೊಡ್ತಾನೆ ಇವರಿಗೆ. ಆ ಭೋಗ ಯಾವುದಾದ್ರೂ ಆಗಿರಬಹುದು, ಅದು ಭೋಗದ ಭೋಜನ ಆಗಿರಬಹುದು, ಮತ್ತೊಂದಾಗಿರಬಹುದು, ಇನ್ನೊಂದಾಗಿರಬಹುದು. ಶುಕ್ರ ಯಾರಿಗೆ ಮಾಳವ್ಯ ಯೋಗದೊಂದಿಗಿರುತ್ತಾನೋ ಬಹುಶಃ ಅದು. ಈಗ ನೋಡಿ, ಈ ಶುಕ್ರ, ನೀವು ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಶುಕ್ರ ಮೀನರಾಶಿಯಲ್ಲಿ ಉಚ್ಚ, ಅದೇ ಮೀನರಾಶಿಯಲ್ಲಿರ್ತಕ್ಕಂತಹವನ್ನೇನಾದರೂ ಕನ್ಯಾಗೆ ಬಂದರೆ ನೀಚ. ಈ ಕನ್ಯಾ ರಾಶಿಯ ಬುಧ ಪ್ಲಸ್ ಈ ಒಂದು ಶುಕ್ರ ಮಿತ್ರರು. ಈಗ ಒಂದು ಎಕ್ಸಾಂಪಲ್, ಬುಧ ಯಾರಿಗಾದರೂ ಜಾತಕದಲ್ಲಿ ನೀಚ ಆಗ್ಬಿಟ್ಟ, ಎಲ್ಲಿ ಮೀನದಲ್ಲಿದ್ದಾನೆ ಅನ್ಕೊಳ್ಳೋಣ. ಅದೇ ಮೀನದಲ್ಲಿ ನೀಚನಾಗಿರುವ ಬುಧ ಅಲ್ಲೇ ಶುಕ್ರ ಇದ್ದಾನೆ. ಇದನ್ನೇ ಅಂದರೆ ಮಿತ್ರ ಇರಬೇಕು ಅಥವಾ ಒಂದು ದೃಷ್ಟಿ ಆದರೂ ಇರಬೇಕು. ನೀಚಭಂಗ ರಾಜಯೋಗ. ನೀಚಭಂಗ ರಾಜಯೋಗ. ಕೆಲವರು ಬುಧ ನೀನು ನೀಚ ಆಗ್ಬಿಟ್ಟಿದೆ ಬಿಡಪ್ಪ, ಇನ್ನು ಅಷ್ಟೇ ಜೀವನ, ಏನು ಮಾಡಿದ್ರು ವ್ಯಾಪಾರ ಆಗಲ್ಲ ಅಂತಾರೆ. ಆದರೆ ಅದೇ ಶುಕ್ರನ ದೃಷ್ಟಿ ಇದ್ದರೆ ಅಥವಾ ಶುಕ್ರ ಅಲ್ಲೇ ಇದ್ದರೆ ನೀಚಭಂಗ ರಾಜಯೋಗ. ಎಷ್ಟು ಚೆನ್ನಾಗಿ ಅಂತ ಹೇಳ್ತಾರೆ ಗೊತ್ತೇನೋ. ಮಿತ್ರ, ಈಗ ನೀವು ತೊಂದರೆಯಲ್ಲಿದ್ದರೆ ನಿಮ್ಮ ಮಿತ್ರ ಸಹಾಯ ಮಾಡಲ್ವಾ? ನೀವಿಬ್ಬರು ಪ್ರಾಮಾಣಿಕವಾಗಿ ಒಂದಷ್ಟು ದಿನಗಳು ಪ್ರಯಾಣ ಮಾಡಿದ್ದರೆ ನಿಮ್ಮ ಬದುಕಿನಲ್ಲಿ, ನಿಮ್ಮ ವ್ಯಾಸಂಗದ ದಿನಗಳಲ್ಲಾಗಿರಬಹುದು, ನಿಮ್ಮ ವ್ಯಾಪಾರ ದಿನಗಳಾಗಿರಬಹುದು, ನಿಮ್ಮ ಎಜುಕೇಷನ್ ಟೈಮಲ್ಲಿ ಎಲ್ಲೋ ಒಂದು ಕಡೆ ಒಬ್ರಿಗೊಬ್ಬರು ಆಗ್ತಾರೆ. ಹಾಗೆ ಗ್ರಹಗಳಲ್ಲಿ ಮಿತ್ರತ್ವ ಇದ್ದವರು ಜೊತೆಗಿದ್ದರೆ, ನೀಚನಾಗಿದ್ದರೂ ಕೂಡ ಅದು ನೀಚ ಭಂಗವಾಗುವಂಥದ್ದು. ಒಟ್ಟಾರೆ ಶುಕ್ರ ಏನಾದರೂ ಈ ಮೂರೂ ಪ್ಲೇಸಲ್ಲಿ ಇದ್ದಾನೆ ಅಂತಂದರೆ ಮಾತ್ರ ಅದ್ಭುತವಾಗಿ ಇವರು ಪಡ್ಕೊಂಡೇ ತೀರ್ತಾರೆ. ಅದರ ಜೊತೆಗೆ ಅವ್ರ ದಶಾಭುಕ್ತಿ ಕೂಡ ಅದೇ ಬಂತು ಅಂತಂದರೆ ಇನ್ನು ಇವ್ರು 20 ವರ್ಷ ಇವ್ರು ಮಾತಾಡ್ಸೋಕ್ಕಾಗಲ್ಲ ಇವ್ರನ್ನ. ಸೊ ಸಮಸ್ಯೆನೇ ಬರೋದಿಲ್ಲ. ಅಲ್ಲ, ಬರುತ್ತೆ ಅದನ್ನು. ಯಾಕಂದರೆ ಇವರು ಮತ್ತು ಡಿಸೈನ್ ಮಾಡ್ಕೋಬೇಕಲ್ಲ, ಮುಂದಕ್ಕೆ ಹೋಗ್ಬೇಕಾದ್ರೆ 2 ರೀತಿಯಲ್ಲಿ ಕಾಣಿಸ್ಕೊಳ್ತವೆ. ಇನ್ನು ಉಳಿದ ಗ್ರಹಗಳಲ್ಲಿ ಇದಾವಲ್ಲ, ಅದನ್ನು ಕಾಂಬಿನೇಷನ್ ನೋಡ್ಕೊಂಡ ಜೊತೆಗೆ ಒಟ್ಟಾರೆ ಇವರಿಗೆ ಆ ಯೋಗ ಇದೆ ಅಂತ ಅಂದರೆ ಕರೆಕ್ಟ್. ನೀವು ಸಂಪತ್ತಿಂದ ವಿರಾಜಮಾನರಾಗ್ತೀರಿ. ನೀವು 20 ವರ್ಷಗಳು ಬರೋ ಮುನ್ನ ತುಂಬ ದಾರಿದ್ರ್ಯ ಇತ್ತು, ಬಡತನ ಇತ್ತು, ನೋವಿತ್ತು, ದುಃಖ ಇತ್ತು, ಸಾಲ ಇತ್ತು ಅಂತಂದರೆ ಈ ಶುಕ್ರ 3+ ಇತ್ತು ಅಂತಂದರೆ, ಲಗ್ನ ಯಾವುದಾದ್ರೂ ಆಗಿರಲಿ, ಆಮೇಲೆ ಮಾತಾಡೋಣ, ಲಗ್ನದ್ದು ಇತ್ತು ಅಂತಂದರೆ ಮಾತ್ರ ಒಂದಲ್ಲ ಒಂದಿನ ಪಡ್ಕೊಂಡೇ ತಿರ್ತೀರಿ. ನೀವು ಅಭ್ಯಂತರವೆಲ್ಲ ಭಯ ಪಡಬೇಕಾಗಲ್ಲ. ಖುಷಿಯಿಂದ ಮಾಲವ್ಯ ಯೋಗವನ್ನು ನೀವು ವೆಲ್ಕಮ್ ಮಾಡಿಕೊಂಡ್ರಿ ಅಂತಲೇ ಅರ್ಥ. ಅದರಲ್ಲೂ ಶುಕ್ರವಾರ ಮೊನ್ನೆ ನೋಡಿ, ನೀವು ಕೇಳಿದ ಪ್ರಶ್ನೆಗೆ ಮೊನ್ನೆ ಯಾವುದೋ ಒಂದು ಜಾತಕ ಬಂತು. ಆತನಿಗೆ ಬಾಬಾ ಅಂದರೆ ಪ್ರೀತಿ. ನಾನೇನು ಪ್ರೀತಿ ಬಗ್ಗೆ ಅಥವಾ ನಿಮ್ಮ ಭಕ್ತಿ ಬಗ್ಗೆ ಹೇಳ್ತಿಲ್ಲ. ಪಾಪ ಆತನದ್ದು 66 ವರ್ಷ. ನಾನು ನೋಡಿದಾಗ 20 ವರ್ಷ ನನಗೆ ಗೊತ್ತಿರೋಂಥವ್ರೆ. ಅವರು ಯಾವಾಗಲೂ ಒಂದು ಕಡೆ ಸಿಗ್ತಾರೆ, ಬರ್ತಾರೆ. ಅವ್ರಿಗೆ ಪಾಪ ಏನೋ ಒಂಥರ ಈ ಗುರುಗಳನ್ನ ಮಾತಾಡಿಸ್ಬೇಕಾದ್ರೆ ಹೇಗೆ ಫೀಸ್ ಕೊಡಬೇಕೇನೋ, ಮತ್ತು ಕೇಳಿದರೆ ಏನಂತಾರೆ, ಹೀಗೆಲ್ಲ ತಲೆಯಲ್ಲಿತ್ತು. ಏನು ತೊಂದರೆ ಎಲ್ಲ ಹೇಳ್ಕೊಂಡು ಬಂದರು. ಒಂದು ನಿಮಿಷ ಡೇಟ್ ಆಫ್ ಬರ್ತ್ ಹೇಳಿ ನಾನೇ ತೆಗೆದು ನೋಡಿದ್ರೆ, ನಾನು ಕೇಳಿದೆ ಮೇಲೆ, ನೀವೇನಾದರೂ ಬಾಬಾ ಭಕ್ತರ ಅಂತ ಕೇಳಿದೆ. ಹೌದು ಗುರುಗಳೇ ಭಕ್ತರೇ, ಬಟ್ ಬಾಬಾ ದೇವಸ್ಥಾನ ಕಟ್ಟದ ಮೇಲೆ ನನ್ನ ಬದುಕು ಬರ್ಬಾತ್ ಆಗ್ಬಿಡ್ತು ಅಂದ. ಕಟ್ಟದ ಅದಕ್ಕೆ ನಾನು ಈಗ ಹೇಳ್ತೀನಿ, ಈ ಶುಕ್ರ ಬಂದಕ್ಕೆ ಮ್ಯಾಟ್ರ್ ಹೇಳ್ತಾ ಇದ್ದೀನಿ. ಯಾರಿಗೆ ಲಗ್ನಾತ್ ಅಥವಾ ರಾಶಿಯಿಂದ ಬೈ ಬರ್ತ್ 3ನೇ ಪ್ಲೇಸಲ್ಲಿ ಗುರು ಇದ್ದರೆ ನೀವು ಗುರು ದೇವಸ್ಥಾನ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಕೆಲವೊಂದು ನಾನು ಈಗಾಗಲೇ ಚಾರ್ಟ್ ಕೊಟ್ಟಿದ್ದೀನಿ.
ಪ್ರಾರ್ಥನೆ ಮಾಡಿ ಅದನ್ನೇ ದೊಡ್ಡದಾಗಿ ಮಾಡೋಕ್ಕೆ ಹೋಗಿ ಸಿಕ್ಕಾಕೊಂಬಿಟ್ಟೆಯಪ್ಪ. ಇನ್ನೂ ಇದ್ದಾವೆ ಇದರಲ್ಲಿ, ತುಂಬ ಇದ್ದಾವೆ. ಆತನಿಗೆ ಶುಕ್ರ ಅದ್ಭುತವಾಗಿದೆ, ಎಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ. ಆಮೇಲೆ ಇನ್ನು 1 ವರ್ಷದಲ್ಲಿ ಆತನಿಗೆ ಶುಕ್ರ ದಶೆ ಬರ್ತಾ ಇದೆ. ನೀನು ಮೊದಲು ನಾನು ಹೇಳೋ ಪ್ಲೇಸಿಗೆ ಹೋಗು ಅಂತೇಳಿ ಅಮ್ಮನ ದೇವಸ್ಥಾನಕ್ಕೆ ಕಳಿಸ್ಕೊಟ್ಟೆ. ನಿನಗೆ 65 ವರ್ಷ ಆಗಿದ್ದರೂ ಸರಿಯೇ, ಇಷ್ಟು ವರ್ಷಗಳು ನೋವೆಲ್ಲ ಒಂದು ಕ್ಷಣ ಆ ಅಮ್ಮನ ದೃಷ್ಟಿ ಮೇಲೆ ಬಿದ್ದ ಸಾಕು. ನೀನು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಲಿಲ್ಲ. ಆತನಿಗೆ ಗೊತ್ತೇ ಇಲ್ಲ, ಹೋಗೇ ಇಲ್ವಂತೆ ಆ ಕ್ಷೇತ್ರಕ್ಕೆ. ತುಂಬ ಹೆಸರುವಾಸಿ ಇರುವಂಥ ಕ್ಷೇತ್ರ, ಈತನ ಹೆಸರೇ ಬಂದಿದ್ದು ಕೊಟ್ಟೆ ನಾನು. ಆತನಿಗೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಅವ್ರಿಗೂ ಪ್ಲಸ್ ಅವರಿಗೆ ಸಂಬಂಧಪಟ್ಟ ಒಂದು ಸ್ಕೂಲ್ ಪೆಂಡಿಂಗ್ ಬಿದ್ದಿತ್ತು, ಕೇಸುಗಳು ಬಿದ್ದು. ಆ ಕೇಸು ಕ್ಲಿಯರ್ ಆಯಿತು. ನಾನು ಅದೇ ಹೇಳಿದೆ, ಹೋಗು ನಿನಗೆ ನಾನೇ ಬರ್ಕೊಟ್ಬಿಟ್ಟೆ. ನಿನ್ನ ಜೀವಮಾನದಲ್ಲಿ ಬಾಬಾ ದೇವಸ್ಥಾನ ಯಾರಿಗಾದ್ರೂ ವಯಸ್ಸು ಏನಾದರೂ ಮಾಡ್ಕೋ, ಒಟ್ಟಾರೆಯಾಗಿ ನೀನು ಮಾಡಲೇಬೇಕಾಗಿರತಕ್ಕಂತಹದ್ದು ಬಾಬಾ ದೇವಸ್ಥಾನವನ್ನು ಇನ್ನೊಂದು ಮತ್ತೊಂದು ನಿನ್ನ ತಲೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದೆಲ್ಲ ಒಬ್ಬರಿಗೆ ವಯಸ್ಸು. ನಾನು ಹೇಳಿದ ಈ ಕ್ಷೇತ್ರಕ್ಕೆ ಹೋಗುವಂಥದ್ದು ಈ ಪದ್ಧತಿ ಮಾಡ್ಕೋ. ಕರೆಕ್ಟಾಗಿ ಆತನಿಗೆ 9 ದಿನಕ್ಕೊಂದು ಸಲ ಅಥವಾ 8 ದಿನಕ್ಕೊಂದು ಸಲ ಆ ಶುಕ್ರವಾರ ಹೋಗಿ ಬಂದು ಎಲ್ಲ ಲಿಸ್ಟ್ ಮಾಡಿಕೊಟ್ಟ ಮೇಲೆ ಒಂದು ಹಂತಕ್ಕೆ ಬಂದ. ಆತನಿಗೆ ಪಾಪ ಇದನ್ನು ಯಾರೂ ಹೇಳಿಲ್ಲ. ಆತನ ಜೊತೆಯಲ್ಲಿರೋರೆಲ್ಲ ದೊಡ್ಡವರು ಇದ್ದಾರೆ, ಆಸ್ಟ್ರಾಲಜರ್ ಇದ್ದಾರೆ, ಅವ್ರು ಇದನ್ನು ತಿಳಿಸ್ಬೇಕಾಗಿತ್ತು. ಏನೋ ತಿಳ್ಕೊಂಡು ಏನೋ ಹೇಳ್ತೀವಲ್ಲ, ಶುಕ್ರನದ್ದು ಏನಾದರೂ ಇಂಡಿಕೇಶನ್ ಕೊಡ್ತಿದ್ದಾಗ ಶುಕ್ರನಿಗೆ ಆಪೋಸಿಟ್ ಗುರು ಅವನು ಅಷ್ಟು ಈಜಾಗಿ ಕೊಡಲ್ಲ. ಯಾಕಂದರೆ ದೈತ್ಯ ಗುರು. ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಶುಕ್ರ ಯಾರು ಚೆನ್ನಾಗಿರುತ್ತೋ ದಯವಿಟ್ಟು ಆ ಕ್ಷೇತ್ರಗಳಿಗೆ ಹೋಗಿ ಬರ್ತಾ ಬನ್ನಿ. ಮಾಳವ್ಯ ಯೋಗ್ಯವನ್ನು ಶೀಘ್ರವಾಗಿ ಪಡ್ಕೊಳ್ತೀರಿ. ಐಷಾರಾಮದ ಜೀವನ ಮಾಡಲಿಕ್ಕೆ ಅನುಗ್ರಹ ಶುಕ್ರ ಮಾಡ್ತಾನೆ. ಖಂಡಿತ ಗುರುಗಳೇ. ಸೊ ಶುಕ್ರ ಗ್ರಹ ಏನಾದರೂ ತುಲಾರಾಶಿ, ವೃಷಭ ರಾಶಿ, ಮೀನರಾಶಿನಲ್ಲಿ ಇತ್ತು ಅಂತಂದರೆ ಯಾವ ರೀತಿ ಇರುತ್ತೆ ಅವರ ಒಂದು ಫ್ಯೂಚರ್ ಆಗಿರ್ಬೋದು, ಲೈಫ್ನ ಯಾವ ರೀತಿ ಲೀಡ್ ಮಾಡ್ತಾನೆ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸಾಕಷ್ಟು ವಿಚಾರವನ್ನು ಈ ಶುಕ್ರನ ಕುರಿತಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಈಗ ನೀವು ನಿಮ್ಮ ಜಾತಕವನ್ನು ನೋಡ್ಕೊಳ್ತಾ ಇರ್ತೀರಾ. ನಿಮ್ಮ ಜಾತಕದಲ್ಲಿ ಶುಕ್ರ ಯಾವ ಮನೆಯಲ್ಲಿದ್ದಾನೆ, ಗುರುಗಳು ಹೇಳ್ದಂಗೆ ಈ ಒಂದು ಸ್ಥಾನಗಳಲ್ಲಿ ಇತ್ತು ಅಂತಂದರೆ ನಿಮ್ಮದು ಕೂಡ ಐಷಾರಾಮಿಯ ಜೀವನ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.